ನವೆಂಬರಲ್ಲಿ ಕ್ರಾಂತಿ ಆಗಿಬಿಡುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಡುತ್ತಾರೆ ಅಂತೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇತ್ತು. ಆದರೆ ಇದಕ್ಕೆ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವ ಬದಲಾವಣೆನೂ ಇಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿ. ಸೊ ನವೆಂಬರ್ ಕ್ರಾಂತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಮಾತಿದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಮಾಧ್ಯಮದವರು ಕೇಳಿರುವಂಥ ಪ್ರಶ್ನೆಗೆ 5 ವರ್ಷ ನಾನೇ ಇರ್ತೀನಿ ಅಂತ ಸ್ಪಷ್ಟವಾಗಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಖ್ಯಮಂತ್ರಿ ಆಸೆಯನ್ನು ಇಟ್ಕೊಂಡಿರುವಂತಹ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಹೇಗೆ ಪೊಲಿಟಿಕಲಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಒಂದು ಕಂಡೀಷನ್ ಅಪ್ಲೈ ಅನ್ನೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾರೆ. ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಬಟ್ ಅವ್ರಿಗೆ ಆಲ್ರೆಡಿ ನವೆಂಬರ್ ಶುರು ಮಾಡಿದ್ದಾರೆ. ನವೆಂಬರ್ ಮತ್ತೆ ಶುರು ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ, ನವೆಂಬರ್ ಬದಲಾಗ್ತಾರೆ. ಶಿವರಾಮೇಗೌಡರು ಹೇಳಿದ್ದಾರೆ ಸರ್. ಶಿವರಾಮೇಗೌಡರು ಸಮೇತ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಶಿವರಾಮೇಗೌಡರು ಹೇಳಿದ್ದಾರೆ ಸರ್. ಭಾಳ ಜನ ಹೇಳ್ತಾ ಇರ್ತಾರೆ. ಯಾಕಂದರೆ ನವಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆ ಥರ ನಾನೇನು ಹೇಳಿದ್ದೀನಿ ಅಂತಂದರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ ಮುಂದಿನ ಸತಿನೂ ನೀವೇ ಪುಷ್ಪಾರ್ಚನೆ ಮಾಡ್ತೀರಿ. ಮುಂದಿನ ಸತಿನೂ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು? ಅಲ್ಲ, ಮಾಡಿ. ನಮ್ಮೂರವರೇ ಮಾಡಿ. ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷನೂ ನೀವೇ ಮಾಡ್ತೀರಿ. ಹೌದು. ಈಗ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು. 2ನೇ ಸಾರಿ ಮುಖ್ಯಮಂತ್ರಿ ಆದೆ. ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು. ಬಜೆಟ್ ಮಂಡಿಸಲ್ಲ ಅಂತಂದರು. ಬಜೆಟು ಮಂಡಿಸಿದೆ. ಅದಾದಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀನಿ. ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ಇಸ್ ಫೈನಲ್. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಮುಂದುವರಿತಾರೆ. ಮುಂದಿನ ವರ್ಷನೂ ಅವರೇನೇ ಪುಷ್ಪಾರ್ಚನೆ ಮಾಡಿ ಹೇಳಿದ್ರಲ್ಲ ಅವರೇನೆ, ನಾನೇ 5 ವರ್ಷ ಮಾಡ್ತೀನಿ. ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಡಿಸ್